ಹಲೋ ಗೈಸ್, ವೆಲ್ಕಮ್ ಟು ಮ್ಯಾಜಿಕ್ ಹೌಸ್ 1+1. ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ ತಿಂದೇ ಇರ್ತೀರಾ. ಅದೇ ಮರಾಠಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದೀವಿ. ನಾವು ಯಾವುದೇ ಅಂಗಡಿ ಮಸಾಲ ಮಾಡ್ತಾರಲ್ಲ ಅದೇನು ಉಪಯೋಗಿಸ್ತಾ ಇಲ್ಲ, ಮನೆಯಲ್ಲೇ ಫ್ರೆಶ್ ಆಗಿ ಮಸಾಲ ಮಾಡಿ ಮಾಡ್ತಾ ಇದೀವಿ. ಬನ್ನಿ ಗೈಸ್, ಹೇಗ್ ಮಾಡೋಣ ಅಂತ ನೋಡೋಣ. ಇವಾಗ ಫಸ್ಟ್ ಆಗಿ ನಾವು ಮಸಾಲ ಮಾಡ್ಕೊಳಕ್ ಫಸ್ಟ್ ಒಂದ್ ಸ್ವಲ್ಪ ಪಲಾವ್ ಎಲೆ, ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಕಾಳು ಮೆಣಸು, ಒಂದ್ ಸ್ವಲ್ಪ ಲವಂಗ, ಒಂದ್ ಸ್ವಲ್ಪ ಸೋಂಪು, ಒಂದ್ ಸ್ವಲ್ಪ ಸ್ಟಾರ್ ಹೂವ, ಒಂದ್ ಸ್ವಲ್ಪ ಕಲ್ಲುವ ತಗೊಂಡಿದೀವಿ. ಇದು ಬಂದ್ಬಿಟ್ಟು ನಾವು ಒಗ್ಗರಣೆಗೆ ತಗೊಂಡಿದ್ದೀವಿ. ಫಸ್ಟ್ ಆಗಿ ಕಸ್ತೂರಿ ಮೆಥಿ ತಗೊಂಡಿದೀವಿ. ಆಮೇಲೆ ಒಂದ್ ಸ್ವಲ್ಪ ಕಲ್ಲು ಹೂವ, ಒಂದ್ ಸ್ವಲ್ಪ ಜಾಕಾಯಿ, ಒಂದ್ ಸ್ವಲ್ಪ ಸ್ಟಾರು, ಆಮೇಲೆ ಒಂದ್ ಸ್ವಲ್ಪ ಲವಂಗ, ಚಕ್ಕೆ, ಸೋಂಪು, ಮತ್ತೆ ಒಂದ್ ಸ್ವಲ್ಪ ಪಲಾವ್ ಎಲೆ ತಗೊಂಡಿದೀವಿ. ಬಂದ್ಬಿಟ್ಟು ರುಬ್ಕೋಬೇಕು ನಾವು. ಒಂದ್ ಸ್ವಲ್ಪ ಕೊತ್ತಂಬರಿ ತಗೊಂಡಿದೀವಿ, ಒಂದ್ ಸ್ವಲ್ಪ ಪುದೀನ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಒಂದ್ ಹಿಡಿಯೋ ಶುಂಠಿ, ಆಮೇಲೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿದೀವಿ. ಆಮೇಲೆ ಇದು ಬಂದ್ಬಿಟ್ಟು ಒಗ್ಗರಣೆಗೆ ನಾವು ಒಂದ್ 2 ಈರುಳ್ಳಿ ಹೆಚ್ಕೊಂಡಿದೀವಿ ಉದ್ದುದಕ್ಕೆ, ಆಮೇಲೆ ಒಂದ್ 2 ಟೊಮಾಟೊ ಹೆಚ್ಕೊಂಡಿದೀವಿ. ಬನ್ನಿ ಗೈಸ್, ಹೆಂಗ್ ಮಾಡೋಣ ಅಂತ ಇವಾಗ ನೋಡೋಣ. ನಾವು ಮಾಡ್ತಿರೋದು 1 kg ಚಿಕನ್ ಮಾಡ್ತಾ ಇರೋದು. 1 kg ಚಿಕನ್ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದೀವಿ. ಬನ್ನಿ ಗೈಸ್, ಇವಾಗ ಹೆಂಗ್ ಮಾಡೋಣ ಅಂತ ನೋಡೋಣ. ನಾವು ಮರಾಠಿ ಸ್ಟೈಲ್ ಪುಡಿ ಮಾಡ್ತಾ ಇದೀವಿ. ನೀವು ಇದು ಕ್ಲೀನ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಪುಡಿ ರೆಡಿ ಆಗುತ್ತೆ. ನಿಮ್ಮ ಅಂಗಡಿಗಳಲ್ಲೆಲ್ಲ ಫ್ರೆಶ್ ಆಗಿ ಪುಡಿ ಇರಲ್ಲ, ಮನೇಲೆ ಮಾಡ್ಕೊಂಡು ಕ್ಲೀನ್ ಆಗಿ ಪುಡಿ ಮಾಡ್ಕೋಬಹುದು. ನೀವು ಯಾವತ್ತಾದ್ರೂ ಅದೇ ಪುಡಿ ಇಂಪಾರ್ಟೆಂಟ್ ಆಗುತ್ತೆ ಟೇಸ್ಟ್ಗೆ. ಫುಲ್ಲು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಂಡ್ರಣ. ಈಗ ಬೇಕಾದ್ರೆ ಡಬ್ಬಲ್ ಹಾಕೊಂಡು ನೀವು ಕ್ಲೀನ್ ಆಗಿ ಬಿರಿಯಾನಿ ಪೌಡರ್ ಮನೇಲೆ ಇಟ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಅವಾಗ ಕ್ಲೀನ್ ಆಗಿ ಎಣ್ಣೆಯನ್ನು ಹಾಕ್ಬೇಡಿ, ಕ್ಲೀನ್ ಆಗಿ ಅಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ವಾಸನೆ ಬರುತ್ತೆ, ಅವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದಾಗಿದೆ. ಇವಾಗ ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ, ಸೀದಾ ವಾಸನೆ ಬರುತ್ತೆ, ಪೌಡರ್ ಚೆನ್ನಾಗಿ ಬರೋಣ. ಬನ್ನಿ ಗೈಸ್, ಇದು ಪುಡಿ ಮಾಡ್ಕೊಬಿಡೋಣ ಕ್ಲೀನ್ ಆಗಿ. ಇವಾಗ ನೋಡಿ ಗೈಸ್, ಆ ಪುಡಿ ಗಮ್ ಅಂತಿದೆ. ಸೊ ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ ನಾವು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋದು. ಒಂದ್ ಸ್ವಲ್ಪ ಎಣ್ಣೆ, ಈಗ ಅವಾಗಲೇ ತಗೊಂಡಿದ್ವಲ್ಲ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ನೋಡಿ ಗೈಸ್, ಇದು ಫ್ರೈ ಆಗಿದೆ. ಇವಾಗ ಇದನ್ನು ರುಬ್ಕೊಂಡ್ಬಿಡೋಣ. ಇವಾಗ ಅದು ಕೊತ್ತಂಬರಿದೆಲ್ಲ ಗಮ್ ಅಂತಿರೋ ವಾಸನೆ. ಬನ್ನಿ ಗೈಸ್, ಇವಾಗ ಇದು ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ವಲ್ಲ ಗೈಸ್, ಅದು ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಇದು ಈ ತರ ಪೇಸ್ಟ್ ಆಗಿದೆ. ಇದು ಇಷ್ಟ ಆದ್ರೆ ಸಾಕು. ಬಿರಿಯಾನಿ ಮಾಡೋಣ ಇವಾಗ ಗೈಸ್. ಫಸ್ಟಾಗಿ ನಾನು 1 kg ಆಗೋಷ್ಟು ಪಾತ್ರೆ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಈ ತರ ಪಾತ್ರೆನೇ ತಗೊಳ್ಳಿ, ದಮ್ ಕಟ್ಟಕ್ಕೆಲ್ಲ ಈಸಿ ಆಗುತ್ತೆ. ನಾನು ಇವಾಗ 200 ml ಆಗೋಷ್ಟು ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಮೊದ್ಲೇ ಒಗ್ಗರಣೆಗಂತ ತಗೊಂಡಿದ್ವಲ್ಲ ಪಲಾವ್ ಸಾಮಾನು, ಅದು ಹಾಕೋತಿದ್ದೀನಿ ಇವಾಗ. ಈರುಳ್ಳಿ ತಗೊಂಡಿದ್ವಲ್ಲ ಗೈಸ್, ಅದು ಹಾಕೊಳ್ಳೋಣ ಇವಾಗ. ಈರುಳ್ಳಿ ಸ್ವಲ್ಪ ಕ್ಲೀನ್ ಆಗಿ ಬ್ರೌನಿಶ್ ಆಗಬೇಕು. ಫ್ರೈ ಆಗಿ ಬ್ರೌನಿಶ್ ಆಗಿ ಅರ್ಶಿನ ಪುಡಿ ಹಾಕೊಳ್ಳಿ ಗೈಸ್. ಸ್ವಲ್ಪ ಬ್ರೌನಿಶ್ ಆಗಿ ಆಗಿರೋದು. 1 kg ತೊಳೆದಿರೋ ಚಿಕನ್ ನ ಇದಕ್ಕೆ ಆಡ್ ಮಾಡ್ಕೋತೀನಿ ಗೈಸ್. ಸ್ವಲ್ಪ ನೀರು ಬಿಟ್ಕೋವರೆಗೂ ಫ್ರೈ ಮಾಡ್ಕೊಂಡಿದ್ದು, ಹಸಿ ವಾಸನೆ ಹೋಗ್ಬೇಕು. ರುಚಿಗೆ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾವು ಇದು 1 kg ಹಾಕ್ತಾ ಇದೀವಿ ಉಪ್ಪು. 3 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಿದೀವಿ. ಸೊ ಅವಾಗಲೇ ರುಬ್ಕೊಂಡಿರೋ ಪೇಸ್ಟು ಆ್ಯಡ್ ಮಾಡ್ತಿದ್ದೀನಿ ಇವಾಗ ಗೈಸ್.
ಮಸಾಲೆ ಎಲ್ಲ ಕ್ಲೀನ್ ಆಗಿ ಬೇರ್ಕೊಡುತ್ತೆ. ಅವಾಗ ಪೀಸ್ ತಿನ್ನಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅವಾಗೇ ಟೊಮೆಟೊ ಹಾಕೊಂಡ್ಕೊಂಡಿದ್ವಲ್ಲ ಗೈಸ್, ಅದು ಆಡ್ ಮಾಡ್ಕೊಳ್ಳೋಣ. ಇವಾಗ ಕುದಿತಾ ಬಂದಿದೆ ಆಯ್ತು. ಆಮೇಲೆ ಬಿರಿಯಾನಿ ಪೌಡರ್ನ ಆಡ್ ಮಾಡ್ಕೊಂಡ್ರೆ ಅದಕ್ಕೆ. ನೋಡಿ ಗೈಸ್, ಚಿಕನ್ ಇವಾಗ ಕ್ಲೀನ್ ಆಗಿ ಬೆಂದಿದೆ. ನೀವು ಎಷ್ಟು ಅಕ್ಕಿ ತಗೋತೀರೋ ಅದು 2ರಷ್ಟು ನೀರ್ ತಗೊಳ್ಳಿ. ನಾನು ಇವಾಗ ಬಿಸಿನೀರ್ ತಗೋತಾ ಇದ್ದೀನಿ. ಆದಷ್ಟು ಬಿಸಿನೀರೇ ತಗೊಳ್ಳಿ. ನೋಡಿ ಗೈಸ್, ಇದು 10 ಮಿನಿಟ್ಸ್ ಇವಾಗ ಮುಚ್ಚಿಕ್ ಬಿಡೋಣ. ಹಂಗೆ ಸ್ವಲ್ಪ ಬಾಯ್ಲ್ ಆಗಲಿ ಚಿಕನ್. ನೋಡಿ ಗೈಸ್, ಇವಾಗ ಕುದಿ ಬಂದಿದೆ. ರೈಸ್ ಆಡ್ ಮಾಡ್ಕೊಬಿಡೋಣ. ನಾನು ಒಂದ್ ಸ್ವಲ್ಪ ಇದು ಬಾಸ್ಮತಿ ರೈಸ್ ಮತ್ತೆ ಸೋನಾ ಮಸೂರಿ ರೈಸ್ ಮಿಕ್ಸ್ ಮಾಡ್ಕೊಂಡಿದೀವಿ. 1 kg ಎರಡು ಮಿಕ್ಸ್ ಮಾಡ್ಕೊಂಡಿದೀವಿ. ನೋಡಿ ಗೈಸ್, ಈ ತರ ಫ್ಲೇವರ್ಫುಲ್ ಆಗಿ ಬಂದಿದೆ. ಮನೇಲಿ ಮಾಡ್ಕೊಂಡ್ರೆ ಯಾವ ಹೋಟ್ಲಿಗೂ ಹೋಗಿಲ್ಲ, ಸಕ್ಕದಾಗಿ ಬರುತ್ತೆ. 10 ಮಿನಿಟ್ಸ್ ಮುಚ್ಚಿಟ್ಬಿಡೋಣ. ಮಧ್ಯದಲ್ಲಿ ಸ್ವಲ್ಪ ಅಲ್ಲಾಡ್ಸ್ಕೊಳ್ಳಿ, ಇಲ್ಲ ಅಂದ್ರೆ ಬುಡ ಹಿಡ್ಬಿಡುತ್ತೆ ಅಕ್ಕಿ ಎಲ್ಲ. ಸ್ವಲ್ಪ ತಲ್ಲ ಹಿಡಿಯುತ್ತೆ. ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ವಿ ಅವಾಗ. ಬನ್ನಿ ಗೈಸ್, ಇದು ಏನಾಗಿದೆ ಅಂತ ನೋಡೋಣ. ಇವಾಗ ಫೈನಲಿ ರೆಡಿ ಆಗಿದೆ. ಇದೊಂದ್ ಸ್ವಲ್ಪ ದಮ್ ಕಟ್ಟೋಣ ಬನ್ನಿ. ದಮ್ ಕಟ್ಟಕ್ಕೆ ಫಸ್ಟ್ ನಾವು ತವಾ ಮೇಲೆ ಇಟ್ಕೋಬೇಕು ಬಿರಿಯಾನಿ ಪಾತ್ರೆನ. ತವಾ ಮೇಲೆ ಇಟ್ಕೋಬೇಕು. 5 to 10 ಮಿನಿಟ್ಸ್ ಹಿಂಗೆ ಇರಲಿ. ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಏನಾದ್ರೂ ಅದ್ರ ಮೇಲೆ ಭಾರ ಇಕ್ಕಿ. ಸ್ವಲ್ಪ ಒಂದ್ ತಪ್ಪಲಲ್ಲಿ ನೀರ್ ಇಕ್ಕೊಳ್ಳಿ. ಇದು ಈ ತರ ಮಾಡಿದ್ರೆ ಕ್ಲೀನಾಗಿ ದಮ್ ಕಟ್ಬೋದು. ಸೊ ಫೈನಲಿ ಮರಾಠಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ ಗೈಸ್. ತುಪ್ಪ ಹಾಕ್ಬಿಟ್ಟು ಇವಾಗ ಸರ್ವ್ ಮಾಡ್ಕೊಬಿಡೋಣ ಬನ್ನಿ. ಬಿರಿಯಾನಿ ನೋಡ್ತಿದ್ರೆ ಸಾಕಾಗ್ ಅನ್ಸ್ತಿದೆ. ತುಪ್ಪ ಹಾಕಿದ್ವಿ, ಒಂದ್ಸತಿ ಕಲ್ಸ್ಕೊಳ್ಳಿ. ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಗಮ್ ಅಂತಿದೆ ಗೈಸ್. ನೋಡಿ, ಈ ತರ ಹುಡಿಯಾಗಿ ಬರ್ಬೇಕನ್ನ. ಬನ್ನಿ ಗೈಸ್, ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ ಪ್ಲೇಟ್ಗೆ. ಸೊ ಫೈನಲ್ ಆಗಿ ಮರಾಠಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ. ಘಮ ಘಮ ಅಂತಿದೆ ಗೈಸ್. ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೆಂಗ ಆಯ್ತು ಅಂತ ಹೇಳ್ತೀನಿ. ಬಿರಿಯಾನಿ ಅಂತೂ ಸಕ್ಕತ್ತಾಗಿದೆ. ನೋಡಿ ಹೆಂಗ್ ಬೆಂದೋಗಿದೆ, ಸೂಪರ್ ಆಗಿ ಬೆಂದೋಗಿದೆ. ಯಾವ ಹೊಸಕೋಟೆ ಬಿರಿಯಾನಿನೂ ನಮ್ ಬಿರಿಯಾನಿ ಕಮ್ಮಿ ಇಲ್ಲ ಗೈಸ್, ಸೂಪರ್ ಆಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ರಿಪೀಟೆಡ್ ಆಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಪೀಸಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇವತ್ತಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ನಮ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.